ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಹದರಿ ಸರ್ ಕ್ಲಾಸಸ್. ಸೊ ಇವತ್ತಿನ ಒಂದು ತರಗತಿಯಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದು ಇಂಟರ್ಜೆಕ್ಷನ್. ಸೊ ಇಲ್ಲಿ ಇಂಟರ್ಜೆಕ್ಷನ್ ಅಂತಂದಾಗ ನೀವು ಏನು ಮಾಡ್ಬೋದು, ಫೀಲ್ ಮಾಡ್ಬೋದು ಯಾವ ರೀತಿ ಅಂತಂದಾಗ, ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಇಂಜೆಕ್ಷನ್ ಮಾಡಿದ್ರು ಅಂತಂದಾಗ ನಿಮ್ಮಲ್ಲಿ ಒಂದು ಭಾವನೆ ಯಾವ ರೀತಿ ಬರ್ತದೆ. ಸೊ ಸ್ವಲ್ಪ ನಾವು ಕಂಪ್ಯಾರಿಸನ್ ಮಾಡಿದಾಗ ಗೊತ್ತಾಗ್ತೈತೆ ನಮಗೆ. ಇಂಟರ್ಜೆಕ್ಷನ್ ಇದು ಏನಾಗಿರ್ತದೆ, ಸಮ್ಟೈಮ್ಸ್ ಇಂಜೆಕ್ಷನ್ ಆಗಿರ್ತದೆ, ಅಂದರೆ ನೋವು ಆಗ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಮತ್ತು ಕೆಲವೊಂದಿಷ್ಟು ಲಕ್ಕಿ ಡ್ರಾಗಳು, ನಿಮಗೇನಾದರೂ ಸರ್ಪ್ರೈಸ್ ಆಗಿರುವಂಥ ಲಕ್ಕಿ ಡ್ರಾಗಳು ಬಂದು 1 ಕೋಟಿ ರೂಪಾಯಿ ಏನಾದರೂ ನಿಮ್ಗೆ ಪ್ರೈಸ್ ಹತ್ತು ಅಂತಂದಾಗ ನೀವೇನು ಮಾಡ್ತೀರಿ, ನಿಮ್ಮ ಒಂದು ಖುಷಿಯನ್ನು ಹಂಚ್ಕೊಳ್ತೀರಿ. ಸೊ ಆ ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಯಾವುದು ಅಂತಂದಾಗ ಇಂಟರ್ಜೆಕ್ಷನ್ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಲೆಟ್ಸ್ ಬಿಗಿನ್ ದ ಕ್ಲಾಸ್. ಸೊ ವೆರಿ ಫಸ್ಟ್ ನಾವು ಇಂಟರ್ಜೆಕ್ಷನ್ ಅಂತಂದಾಗ ಏನು ಅಂತ ನೋಡೋಣ. ಆ್ಯನ್ ಇಂಟರ್ಜೆಕ್ಷನ್ ಈಸ್ ಅ ವರ್ಡ್ ಆರ್ ಫ್ರೇಸ್ that express a sudden feeling or reaction such as joy, surprise, anger, pain or greeting. It usually stands alone and is often followed by an exclamation mark. ನೋಡ್ರಿ, ಇದು ಯಾವ ರೀತಿಯಾಗಿರ್ತದೆ ಅಂತಂದಾಗ ನಮ್ಮಲ್ಲಿರುವಂಥ ಸಡನ್ ಫೀಲಿಂಗ್ ಆಗಿರಲಿ ಅಥವಾ ರಿಯಾಕ್ಷನ್ಗಳಾಗಿರಲಿ. ಫಾರ್ ಎಕ್ಸಾಂಪಲ್ ಯಾವ್ಯಾವ ರೀತಿ ಅಂತಂದಾಗ ಜಾಯ್ ಆಗಿರಲಿ, ಸರ್ಪ್ರೈಸ್ ಆಗಿರಲಿ, ಆ್ಯಂಗರ್ ಆಗಿರಲಿ, ಫೇನ್ ಆಗಿರಲಿ, ಗ್ರೀಟಿಂಗ್ ಆಗಿರಲಿ, ನಿಮ್ಮೊಳಗಿರುವಂಥ ಸಂತೋಷ ಅಥವಾ ಆಶ್ಚರ್ಯ ಅಥವಾ ನೋವು ಅಥವಾ ದುಃಖ ಅಥವಾ ಸಿಟ್ಟು, ಇವುಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನೀವು ಬಳಸುವಂಥದ್ದು ಯಾವುದು ಅಂತಂದಾಗ ದಟ್ ಈಸ್ ಆ್ಯನ್ ಇಂಟರ್ಜೆಕ್ಷನ್. ಸೊ ಇದು ಏನಾಗಿರುತ್ತೆ ಅಂತಂದಾಗ ಅಲೋನ್ ಆಗಿ ಬಂದಿರುವಂಥ ಯೂಸೇಜನ್ನು ಮಾಡ್ತೇವೆ. ನೆಕ್ಸ್ಟ್ ಅದು ಏನನ್ನು ಫಾಲೋ ಮಾಡ್ಕೊಂಡು ಬಂದಿರ್ತದೆ ಅಂತಂದಾಗ ಎಕ್ಸ್ಕ್ಲಾಮೇಷನ್ ಮಾರ್ಕನ್ನು ಫಾಲೋ ಮಾಡ್ಕೊಂಡು ಬರ್ತದೆ. ಹಾಗಾಗಿ ಅದಕ್ಕೆ ಎಕ್ಸ್ಕ್ಲಾಮೇಷನ್ ಮಾರ್ಕ್ ಅಂತ ಕರಿತೇವೆ. ಸೊ ಇಲ್ಲಿ ನಾವು ಡೈರೆಕ್ಟ್ ಆಗಿರುವಂಥ ಒಂದಿಷ್ಟು ಟೈಪ್ಸ್ಗಳನ್ನು ನೋಡ್ಕೊಳ್ತಾ ಹೋಗೋಣ. ಸೊ ದ ಎಕ್ಸಾಂಪಲ್ಸ್ ಆರ್ ಹಿಯರ್. ಇಂಟರ್ಜೆಕ್ಷನ್ಸ್ ಆರ್ ಕ್ಲಾಸಿಫೈಡ್ ಬೇಸ್ಡ್ ಆನ್ ದ ಎಮೋಷನ್ ಆರ್ ಪರ್ಪೋಸ್ ದೇ ಎಕ್ಸ್ಪ್ರೆಸ್. ನಾವಿಲ್ಲಿ ಇಂಟರ್ಜೆಕ್ಷನ್ಗಳನ್ನು ಯಾವ ರೀತಿ ಭಾಗಗಳನ್ನು ಮಾಡಿವಿ ಅಂತಂದಾಗ, ಒಂದು ನಮ್ಮಲ್ಲಿರುವಂಥ ಎಮೋಷನ್ಗಳು, ನಮ್ಮಲ್ಲಿರುವಂಥ ಒಂದು ಪರ್ಪೋಸು, ಉದ್ದೇಶಗಳನ್ನು ಕುರಿತು ಏನು ಮಾಡಿದ್ದಾರೆ, ಇಲ್ಲಿ ಕ್ಲಾಸಿಫೈ ಮಾಡಿದ್ದಾರೆ. ಸೊ ವೆರಿ ಫಸ್ಟ್ ಆಗಿರುವಂಥದ್ದು ಇಂಟರ್ಜೆಕ್ಷನ್ಸ್ ಆಫ್ ಜಾಯ್. ಇಲ್ಲಿ ಸಂತೋಷದಲ್ಲಿರುವಂಥ ಒಂದು ಭಾವಸೂಚಕ ಆವಯ ಯಾವ ರೀತಿಯಾಗಿರ್ತದೆ ಅನ್ನುವಂಥದ್ದನ್ನು ನೋಡಿದಾಗ, ಸೊ ಇದು ಏನು ಮಾಡ್ತದೆ ಅಂತಂದಾಗ ಇಟ್ ಯೂಸ್ ಟು ಎಕ್ಸ್ಪ್ರೆಸ್ ಹ್ಯಾಪಿನೆಸ್ ಆರ್ ಡಿಲೈಟ್. ನಿಮ್ಮಲ್ಲಿರುವಂಥ ಒಂದು ಆನಂದವನ್ನು ಅಥವಾ ಸಂತೋಷವನ್ನು ಅಥವಾ ಆಹ್ಲಾದಕರವಾಗಿರುವಂಥ ಭಾವನೆಯನ್ನು ಹೊರಹಾಕುವಂಥದ್ದಾಗಿರ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಹುರೇ ವಿ ವನ್ ದ ಮ್ಯಾಚ್. ನೀವೇನಾದರೂ ಒಂದು ಪಂದ್ಯವನ್ನು ಗೆದ್ರಿ ಅಂತಂದಾಗ, ಮ್ಯಾಚನ್ನು ಗೆದ್ರಿ ಅಂತಂದಾಗ ನೀವೇನು ಮಾಡ್ತೀರಿ, ನಮ್ಮ ಒಂದು ಆಡುಭಾಷೆ ಒಳಗೆ ಕೆ ಹೋ ಅಂತೇಳಿ ಏನು ಮಾಡ್ತೀರಿ, ಕೂಗನ್ನು ಹಾಕ್ತೀರಿ. ಅದೇ ರೀತಿ ಇಂಗ್ಲೀಷ್ನೊಳಗೆ ಹುರೇ. ಸೊ ನೆಕ್ಸ್ಟ್, ಯಾ ಇಟ್ ಈಸ್ ಮೈ ಬರ್ತ್ಡೇ. ಹೌದಾ, ನೀವು ಯಾರಾದರೂ ಈಗ ನಮ್ಮ ಆಡುಭಾಷೆಯಲ್ಲಿ ಇವತ್ತು ನನ್ನ ಏನದ ಬರ್ತ್ಡೇ ಅದ ಅನ್ನುವಂಥದ್ದನ್ನು ನಾವು ಹಂಚ್ಕೊಳ್ತೀವಿ. ಇಲ್ಲಿ ಕೂಡ ಇಟ್ ಈಸ್ ಮೈ ಬರ್ತ್ಡೇ ಅನ್ನುವಂಥ ಒಂದು ಎಮೋಷನ್ನ ಹಾಕುವಂಥದ್ದಕ್ಕೆ ನಾವು ಜಾಯ್ ಅಂತ ಕರಿತೇವೆ. ನೆಕ್ಸ್ಟ್ ಇಂಟರ್ಜೆಕ್ಷನ್ಸ್ ಆಫ್ ಸರ್ಪ್ರೈಸ್. ನಿಮ್ಗೆ ಯಾರಾದರೂ ಸರ್ಪ್ರೈಸ್ ಮಾಡೋರು ಅಥವಾ ಯಾರೋ ಭಾಳ ದಿನಗಳ ನಂತರ ಭೇಟಿಯಾಗಿರುವಂಥ ಫ್ರೆಂಡ್ಸ್ಗಳು ಬಂದರು ಅಂತಂದಾಗ, ಅಥವಾ ನಿಮ್ಗೆ ಯಾರಾದರೂ ರಿಲೇಷನ್ಸ್ಗಳು ಬಂದು ಅಂತಂದಾಗ, ಅಥವಾ ನಿಮ್ಗೇನಾದರೂ ಗಿಫ್ಟ್ಸ್ ಬಂದು ಅಂತಂದಾಗ that was a surprise. So here used to show sudden shock or amazement. ಸಡನ್ನಾಗಿ ನಿಮ್ಗೆ ಶಾಕ್ ಆಗುವಂಥದ್ದು ಅಥವಾ ಅಮೇಜ್ ಆಗುವಂಥದ್ದು ಯಾವ ರೀತಿ, ಎಕ್ಸಾಂಪಲ್ಸ್ ನೋಡೋಣ. ವಾವ್ ದ್ಯಾಟ್ಸ್ ಅಮೇಝಿಂಗ್. ನೀವೆಲ್ಲಾದರೂ ಪ್ರವಾಸಕ್ಕೆ ಹೋಗಿದ್ದೀರಿ ಅಥವಾ ಬ್ಯೂಟಿಫುಲ್ ಆಗಿರುವಂಥ ನೇಚರನ್ನು ನೋಡ್ಲಾಕತ್ತೀರಿ ಅಂತಂದಾಗ ನಿಮ್ಮಲ್ಲಿರುವಂಥ ಭಾವನೆ ಏನು ಬರ್ತದೆ, ವಾವ್ ದ್ಯಾಟ್ ಇಸ್ ಅಮೇಝಿಂಗ್, ವಾವ್ ಸೋ ಬ್ಯೂಟಿಫುಲ್, ವಾವ್ ವೆರಿ ನೈಸ್ ಅನ್ನುವಂಥದ್ದು ನಾವೇನು ಮಾಡ್ತೀವಿ, ಇಲ್ಲಿ ಬಳಕೆ ಮಾಡ್ತೀವಿ. ನೆಕ್ಸ್ಟ್, ಓ ಐ ಡಿಡಂಟ್ ಸಿ ಯು ದೇರ್. ಓ ನಾ ಅಲ್ಲಿ ನೋಡಲಿಲ್ಲ ನೋಡ್ರಿ ಅಂದ್ರೆ ನಮಗೆ ಶಾಕ್ ಆಗುವಂಥದ್ದು. ಏನೋ ಒಂದು ಮಿಸ್ ಮಾಡ್ಕೊಂಡು ಅಂತಂದಾಗ, ಓ ಐ ಡಿಡಂಟ್ ಸಿ ಯು ದೇರ್. ಓ ನಾನು ಇನ್ನಲ್ಲಿ ನೋಡಲಿಲ್ಲ. ನಿಮ್ಮ ಯಾರೋ ಫ್ರೆಂಡ್ ಭೇಟಿಯಾಗಿರ್ತಾರೆ, ಬಟ್ ಅವ್ರಿಗೆ ನೀವು ನೋಡ್ಲಾರೆ ಮುಂದೆ ಹೋಗಿರ್ತೀರಿ. ಆವಾಗ ಅವ ಏನು ಮಾಡ್ತಾನೆ, ಯಾಕೋ ದೋಸ್ತ ನನ್ನ ನೋಡಿಲ್ಲ ಅಂತಂದಾಗ ನೀವೇನು ಮಾಡ್ತೀರಿ, ಓ ಐ ಡಿಡಂಟ್ ಸಿ ಯು ದೇರ್, ನಾ ಅಲ್ಲಿ ನೀವು ನೋಡೋದಾಗಲಿಲ್ಲಪ್ಪ, ಕ್ಷಮಿಸು ಅನ್ನುವಂಥದ್ದನ್ನು ಹೇಳ್ತೇವೆ. ನೆಕ್ಸ್ಟ್ ಇಂಟರ್ಜೆಕ್ಷನ್ಸ್ ಆಫ್ ಸಾರೋ ಆರ್ ಫೇನ್. ನೋಡಿ, ನಿಮ್ಮಲ್ಲಿರುವಂಥ ದುಃಖಗಳನ್ನು ತಿಳಿಸ್ಕೊಳ್ಳಿಕ್ಕೆ ನೀವೇನು ಮಾಡ್ತೀರಿ, ಇಂಟರ್ಜೆಕ್ಷನ್ಸ್ಗಳನ್ನು ಬಳಸ್ತೀರಿ. ಫಾರ್ ಎಕ್ಸಾಂಪಲ್ ನೋಡಿರಿ, ಇಟ್ ಯೂಸ್ ಟು ಎಕ್ಸ್ಪ್ರೆಸ್ ಸ್ಯಾಡ್ನೆಸ್, ರಿಗ್ರೆಟ್, ಪೇನ್. ನಿಮ್ಮಲ್ಲಿರುವಂಥ ಒಂದು ದುಃಖ ಅಥವಾ ನೋವು ಅಥವಾ ಒಂದು ವಿಷಾದನೆಯನ್ನು ವ್ಯಕ್ತಪಡಿಸಲಿಕ್ಕೆ ಏನು ಮಾಡ್ತೀವಿ ನಾವು, ಈ ಒಂದು ಇಂಟರ್ಜೆಕ್ಷನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಅಲಾಸ್
ಹಿ ಫೇಲ್ ದ ಎಕ್ಸಾಮ್, ಅಯ್ಯೋ ಅವ ಏನು ಮಾಡ್ದ ಪರೀಕ್ಷೆಯನ್ನು ಫೇಲ್ ಆದ. ಅಯ್ಯೋ ಅನ್ನುವಂಥದ್ದನ್ನೇ ನಾವೇನು ಮಾಡ್ತೀವಿ ಇಲ್ಲಿ ಅಲಾಸ್ ಅನ್ನುವಂಥದ್ದು ಬರೆಸ್ತೀವಿ. ನೆಕ್ಸ್ಟ್ ಅಲಾಸ್ ಹಿ ಡೈಡ್, ಓ ಅವನೇನದ ಸತ್ತು ಹೋದ ಅಥವಾ ಮ್ಯಾಲ್ ಹೋದ ಅನ್ನುವಂಥದ್ದನ್ನು ನಾವೇನು ಮಾಡ್ತೀವಿ ಬಳಸ್ತೀವಿ. ನೆಕ್ಸ್ಟ್ ಔಚ್ ದ್ಯಾಟ್ ಹರ್ಟ್, ಇಲ್ಲಿ ನಾವು ಬಳಸುವಂಥ ಪದ ಅಯ್ಯೋ, ಅಮ್ಮ, ಅಪ್ಪ ಏನು ಮಾಡ್ತೀವಿ ಬಳಕೆ ಮಾಡ್ತೀವಿ. ದ್ಯಾಟ್ ಹರ್ಟ್, ನನಗೆ ನೋವಾಗ್ತಾ ಇದೆ, ಅದು ನೋವಾಗ್ತಾ ಇದೆ ಅನ್ನುವಂಥದ್ದನ್ನು ಬಳಕೆ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಇಂಟರ್ಜೆಕ್ಷನ್ಸ್ ಆಫ್ ಗ್ರೀಟಿಂಗ್, ಯಾರಾದರೂ ನಿಮಗೆ ಫ್ರೆಂಡ್ಸ್ ಭೇಟಾದರು ಅಥವಾ ಯಾರಾದರೂ ಸೀನಿಯರ್ಸ್ ಭೇಟಾದರು ಅಥವಾ ಯಾರಾದರೂ ನಿಮಗೆ ಪರಿಚಯಸ್ಥರು ಭೇಟಾದರು ಅಂತಂದಾಗ ನಿಮ್ಮಲ್ಲಿ ಏನಾಗ್ತದೆ ಒಂದು ಗ್ರೀಟಿಂಗ್ಸ್ ಮಾಡುವಂಥದ್ದು ಬರ್ತದೆ. ಅದಕ್ಕೆ ಇಟ್ ಯೂಸ್ಡ್ ಮೀಟಿಂಗ್ ಆರ್ ಲಿವಿಂಗ್ ಸಮ್ ಒನ್, ನೀವು ಯಾರಿಗಾದರೂ ಮೀಟ್ ಮಾಡಬೇಕಂತಿದ್ರಿ ಅಂತಂದಾಗ, ಯಾರನ್ನಾದರೂ ಬಿಟ್ಟು ಹೊಂಟಿದ್ರಿ ಅಂತಂದಾಗ ಅವಾಗ ಬಳಕೆ ಮಾಡುವಂಥವು ಯಾವುವು ಅಂತಂದಾಗ ಇಲ್ಲಿರುವಂಥದ್ದು ಹೆಲೋ ಹೌ ಆರ್ ಯು, ಹೆಲೋ ಹೌ ಆರ್ ಯು, ನೀವು ಹೇಗಿದ್ದೀರಿ ಅನ್ನುವಂಥದ್ದನ್ನು ಬಳಸ್ತೀವಿ. ನೆಕ್ಸ್ಟ್ ಹಾಯ್ ಗುಡ್ ಟು ಸಿ ಯು, ನಿಮ್ಮನ್ನು ನೋಡಿದ್ದಕ್ಕಾಗಿ ಸಂತೋಷ ಆಯಿತು ಅನ್ನುವಂಥದ್ದನ್ನು ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಯಾರಿಗಾದರೂ ಕೊನೆಯದಾಗಿ ಭೇಟಿ ಮಾಡಿ ವಿದಾಯವನ್ನು ಹೇಳುವಂಥ ಸಂದರ್ಭದಲ್ಲಿ ಗುಡ್ ಬಾಯ್, ಟೇಕ್ ಕೇರ್ ಅನ್ನುವಂಥದ್ದನ್ನು ಹೇಳ್ತೀವಿ. ದೀಸ್ ಆರ್ ದ ಇಂಟರ್ಜೆಕ್ಷನ್ಸ್ ಆಫ್ ಗ್ರೀಟಿಂಗ್. ನೆಕ್ಸ್ಟ್ ಇಂಟರ್ಜೆಕ್ಷನ್ಸ್ ಆಫ್ ಅಪ್ರೂವಲ್ ಆರ್ ಫ್ರೇಸ್. ಸೊ ಹಿಯರ್ ಇಟ್ ಯೂಸ್ ಟು ಶೋ ಸಪೋರ್ಟ್ ಆರ್ ಎನ್ಕರೇಜ್ಮೆಂಟ್, ನಿಮಗೆ ಇಲ್ಲಿ ಒಂದು ಸಪೋರ್ಟನ್ನು ತೋರಿಸ್ತಾ ಇರುವಂಥದ್ದು ಅಥವಾ ಒಂದು ಎನ್ಕರೇಜ್ ಮಾಡುವಂಥದ್ದು, ಧೈರ್ಯವನ್ನು ತುಂಬುವಂಥದ್ದು ಯಾವ ರೀತಿ ಇರ್ತಾವೆ ಅಂತಂದಾಗ ಬ್ರೇವ್, ಓ ಯು ಡಿಡ್ ಇಟ್ ವೆಲ್, ಓ ನೀವು ಭಾಳ ಚೆನ್ನಾಗಿ ಮಾಡಿದ್ದೀಯಾ ಅನ್ನುವಂಥದ್ದನ್ನು ಕೂಗು ಹಾಕುವಂಥದ್ದು. ನೆಕ್ಸ್ಟ್ ವೆಲ್ ಡನ್, ಐ ಆಮ್ ಪ್ರೌಡ್ ಆಫ್ ಯು, ನೀವೇನಾದರೂ ಹೆಚ್ಚಿಗೆ ಸ್ಕೋರ್ ಮಾಡಿದ್ರಿ ಅಥವಾ ಏನಾದರೂ ಒಳ್ಳೆಯ ಜಾಬನ್ನು ಪಡ್ಕೊಂಡ್ರಿ ಅಂತಂದಾಗ ನಿಮ್ಗೆ ಏನು ಮಾಡ್ತಾರೆ, ಪ್ರೈಸಸ್ಗಳನ್ನು ಹೇಳ್ತಾರೆ, ಹೊಗಳ್ತಾರೆ. ಯಾವ ರೀತಿ ವೆಲ್ ಡನ್, ಕೀಪ್ ಇಟ್ ಅಪ್, ಈ ರೀತಿಯಾಗಿ ಹೊಗಳುವಂಥದ್ದು. ಸೊ ನೆಕ್ಸ್ಟ್ ಇಂಟರ್ಜೆಕ್ಷನ್ಸ್ ಆಫ್ ಕಾಲಿಂಗ್ ಅಟೆನ್ಷನ್. ಸೊ ಇಲ್ಲಿ ಯಾರಿಗಾದರೂ ನೀವು ಕರೀತಾ ಇದ್ರಿ ಅಥವಾ ಜೋರಾಗಿ ಏ ಬಾಯಿಲ್ಲಿ ಅನ್ನುವಂಥದ್ದನ್ನು ನಾವು ಕನ್ನಡದಲ್ಲಿ ಬಳಕೆ ಮಾಡಿದಾಗ ನಾವು ಯಾರಿಗೋ ಒಬ್ಬರಿಗೆ ಕರಿಬೇಕಾಗ್ಯದ ಅಥವಾ ಯಾರೋ ನಮ್ಮ ಕಡೆ ನೋಡಬೇಕಾಗ್ಯದ, ಏ ಪಿ ಇಲ್ಲಿ ಬಾಯಿಲ್ಲಿ, ಏ ತಮ್ಮ ಇಲ್ಲಿ ಬಾರೋ ಇಲ್ಲಿ, ಹಿಂಗೆ ನಾವು ಕರೆಯುವಂಥದ್ದು ಸನ್ನಿವೇಶದಲ್ಲಿ ಇಂಗ್ಲೀಷ್ನೊಳಗೆ ಯಾವ ರೀತಿ ಬಳಕೆ ಮಾಡ್ತೀವಿ ಅಂತಂದಾಗ ಹೇ ಕಮ್ ಹಿಯರ್, ಏ ಬಾಯಿಲ್ಲಿ ಅನ್ನುವಂಥದ್ದನ್ನು ಬಳಕೆ ಮಾಡ್ತೀವಿ. ನೆಕ್ಸ್ಟ್ ಲುಕ್ ದೇರ್ ಈಸ್ ಅ ರೇನ್ಬೋ, ನೋಡಲ್ಲಿ, ಅಲ್ಲಿ ನೋಡಲ್ಲಿ, ಅಲ್ಲಿ ಏನದ ಕಾಮನ್ ಬಿಲ್ಲು ಅದ ಅನ್ನುವಂಥದ್ದನ್ನು ನಾವೇನು ಮಾಡ್ತೀವಿ ಬಳಕೆ ಮಾಡ್ಕೊಳ್ತೇವೆ. ನೆಕ್ಸ್ಟ್ ಇಂಟರ್ಜೆಕ್ಷನ್ಸ್ ಆಫ್ ಡೌಟ್ ಆರ್ ಹೆಸಿಟೇಷನ್, ನಿಮ್ಮಲ್ಲಿ ಏನಾದರೂ ಡೌಟ್ ಇತ್ತು ಅಥವಾ ಹೆಸಿಟೇಷನ್ ಇತ್ತು ಅಂತಂದಾಗ, ಹೆಸಿಟೇಷನ್ ಅಂತಂದಾಗ ಹಿಂಜರಿಕೆ, ನಾಚಿಕೆ ಅನ್ನುವಂಥದ್ದು ಇತ್ತು ಅಂತಂದಾಗ ಏನೇನು ಬಳಸ್ತೀವಿ ನಾವು ಕನ್ನಡದೊಳಗೆ ಹೂ ಆ ರೀತಿ ಏನು ಮಾಡ್ತೀವಿ, ನಾವು ಹಿಂಜರಿಕೆಯನ್ನು ವ್ಯಕ್ತಪಡಿಸ್ತೀವಿ ಅಥವಾ ಬಾಯಿಯನ್ನು ತೊದಲಿಸ್ತೇವೆ. ಬಟ್ ಇಲ್ಲಿರುವಂಥದ್ದು ಐ ಆಮ್ ನಾಟ್ ಶೋರ್, ಐ ಆಮ್ ನಾಟ್ ಶೋರ್ ಅನ್ನುವಂಥದ್ದನ್ನು ಬಳಸ್ತೀವಿ. ಅಥವಾ ಏನಾದರೂ ಮಿಸ್ಟೇಕ್ ಆಯಿತು ಅಂತಂದಾಗ ಎರ್ ಕ್ಯಾನ್ ಐ ಸೇ ಸಮಥಿಂಗ್, ಈ ರೀತಿಯಾಗಿ ಏನು ಮಾಡ್ತದೆ ರೀ, ಒಂದು ವೇಳೆ ಡೌಟ್ ಇತ್ತು ಅಥವಾ ನಿಮಗಲ್ಲಿ ಹೆಸಿಟೇಷನ್ ಇತ್ತು ಅಂತಂದಾಗ ಬಳಕೆ ಮಾಡುವಂಥದ್ದು. ಸೊ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಂಟರ್ಜೆಕ್ಷನ್ ಆಗಿರುವಂಥ ಒಂದು ಟೈಪ್ಸ್ಗಳನ್ನು ನೋಡ್ಕೊಂಡು ಬಂದ್ವಿ. ಇನ್ನು ವರ್ಡ್ಸ್ಗಳು ಯಾವ ರೀತಿ ಬರ್ತಾವೆ ಅನ್ನೋಂಥದ್ದನ್ನು, ವರ್ಡ್ಸ್ಗಳು ಯಾವ್ಯಾವ ಯೂಸ್ ಮಾಡ್ಬೇಕು ರೀ, ಯಾವ್ಯಾವ ಟೈಮ್ನಾಗ ಯಾವ್ಯಾವ ವರ್ಡ್ಸ್ಗಳನ್ನು ಯೂಸ್ ಮಾಡಬೇಕು, ನಾವೆಲ್ಲ ಎಕ್ಸಾಂಪಲ್ ನೋಡ್ಕೊಂಡು ಬಂದ್ವಿ, ಟೈಪ್ಸ್ ನೋಡ್ಕೊಂಡು ಬಂದ್ವಿ. ಬಟ್ ಸಮ್ ಲಿಸ್ಟ್ ನಾ ಏನು ಮಾಡಿದ್ದೀನಿ ಇಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದೀನಿ ನೋಡಿರಿ ಯಾವ ರೀತಿ ಇರ್ತಾವೆ ಅಂತಂದಾಗ ಇಂಟರ್ಜೆಕ್ಷನ್ಸ್ ಆಫ್ ಜಾಯ್ಗೆ ಏನಾದರೂ ನೀವು ಬಳಕೆ ಮಾಡಬೇಕಾಗಿತ್ತು ಅಂತಂದಾಗ, ಸಂತೋಷಕ್ಕಾಗಲಿ, ಎಕ್ಸೈಟ್ಮೆಂಟ್ಗಾಗಲಿ, ಪ್ಲೆಸರ್ಗಾಗಲಿ ಬಳಕೆ ಮಾಡುವಂಥವು ಯಾವ್ಯಾವ ಇರ್ತಾವೆ ಅಂತಂದಾಗ ಇವೆಲ್ಲ ಇಂಟರ್ಜೆಕ್ಷನ್ಗಳು ಯಾವಾಗ ಸಂಬಂಧಪಟ್ಟವು, ಜಾಯ್ಗೆ ಸಂಬಂಧಪಟ್ಟಂಥವು. ಫಾರ್ ಎಕ್ಸಾಂಪಲ್ ಹುರ್ರಾ, ನೆಕ್ಸ್ಟ್ ಏ ಹುರ್ರೇ ಆ್ಯಂಡ್ ವಾವ್, ಇಪಿ, ಓಹೋ, ನೆಕ್ಸ್ಟ್ ಬ್ರೇವೋ, ಗ್ರೇಟ್, ಸೂಪರ್ಬ್, ಫಂಟಾಸ್ಟಿಕ್, ವಂಡರ್ಫುಲ್, ಆಸಮ್, ಓ ಎಸ್, ಚಿಯರ್ಸ್, ನೆಕ್ಸ್ಟ್ ಉಫಿ, ಬಿಂಗೋ. ನೀವೀಗ ಕುರ್ಕುರಿ ತಿಂತಿರ್ತೀರಿ, ಬಿಂಗೋ ಅನ್ನುವಂಥ ಒಂದು ಕುರ್ಕುರಿ ಬಂದದಲ್ರಿ, ಅದು ನೋಡ್ಬೋದು ನೀವು. ಅದ್ರ ಮ್ಯಾಗ ಏನು ಬರ್ದಾರಿ, ಬಿಂಗೋ. ಇಟ್ ಈಸ್ ಎ ಜಾಯ್, ನೀವು ತಿನ್ನಾಗಿ ಜಾಯ್ ಮಾಡ್ತೀರಂತ ಅಂಥ ಹೆಸರುಗಳನ್ನ ಏನು ಮಾಡ್ತಾರೆ, ಚಿಪ್ಸ್ ಪ್ಯಾಕೆಟ್ ಮ್ಯಾಗ ಬಳಕೆ ಮಾಡುವಂಥದ್ದು. ನೆಕ್ಸ್ಟ್ ಇಪ್ಪಿ ನೂಡಲ್ಸ್ ಅನ್ನುವಂಥದ್ದು ನೋಡಿರ್ಬೋದು, ಇಪ್ಪಿ ನೂಡಲ್ಸ್ ಅನ್ನುವ ಅಡ್ವರ್ಟೈಸ್ಮೆಂಟ್ಗಳನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಎಕ್ಸಲೆಂಟ್, ಮಾರ್ವಲಸ್, ಯಾಹೂ, ಡಿಲೈಟ್ಫುಲ್ ಅನ್ನುವಂಥ ಈ ಒಂದು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಜಾಯ್ಗೆ ಬಳಸುವಂಥದ್ದು. ಇನ್ನು ಸರ್ಪ್ರೈಸಿಗೆ ಬಳಸುವಂಥದ್ದು ಯಾವ್ಯಾವ ಅದಾವು
ಸರ್ಪ್ರೈಸಲ್ಲಿ ಏನೇನು ಒಳಗೊಂಡಿರ್ತದ, ಶಾಕ್, ಏನೋ ಸಡನ್ ಶಾಕ್ ಆಗುವಂಥದ್ದು, ಏನೋ ಒಂದು ಅಮೇಜ್ಮೆಂಟ್ ಆಗುವಂಥದ್ದು, ಅಥವಾ ನಿಮಗೆ ನಿರಾಶೆ ಆಗುವಂಥದ್ದು, ಅಥವಾ ನಂಬಿಕೆ ಹಾಳಾಗುವಂಥದ್ದು. ಸೊ ಯಾವ್ಯಾವ ಬಳಸ್ತೀವಿ? ಓ, ಆ, ವಾಟ್, ವಾವ್, ರಿಯಲಿ, ನೋ ವೇ, ಓ ಮೈ, ಈ ರೀತಿಯಾಗಿ ಬಳಕೆ ಮಾಡುವಂಥದ್ದು. ನೆಕ್ಸ್ಟ್ ಗಾಶ್, ಗುಡ್ನೆಸ್, ಹೋಲಿ ಕೌ, ಎಕ್, ಓ, ಓ ಡಿಯರ್, ಆ, ಓ ವಾವ್, ಅಮೇಝಿಂಗ್. ನೆಕ್ಸ್ಟ್ ಇನ್ಕ್ರೆಡಿಬಲ್, ಮೈ ವರ್ಡ್, ಓ ಬಾಯ್, ಗ್ರೇಸಿಯಸ್. ಸೊ ಇವು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ಇಂಟರ್ಜೆಕ್ಷನ್ಸ್ ಆಫ್ ಸಾರೋ ಆರ್ ಫೇನ್, ನಿಮ್ಮಲ್ಲಿರುವಂಥ ಒಂದು ದುಃಖ, ಸ್ಯಾಡ್ನೆಸ್, ಡಿಸಪಾಯಿಂಟ್ಮೆಂಟ್, ನಿರಾಸೆ, ಹತಾಶೆ ಆಗಿರ್ತದೆ. ನೆಕ್ಸ್ಟ್ ನೋವು, ಪೇನ್. ಸೊ ಆವಾಗ ಬಳಸುವಂಥವು ಯಾವ್ಯಾವು? ಅಲಾಸ್, ಓ ನೋ, ಔಚ್, ಆ, ಆ. ನೆಕ್ಸ್ಟ್ ಬೂಹೂ, ನೆಕ್ಸ್ಟ್ ಸಾಬ್. ಇವೆಲ್ಲ ಪದಗಳು ಹೊಸದಾಗಿ ಬಂದವ ರೀತಿಯಲ್ಲಿ ಕಾಣ್ತಾವೆ, ಬಟ್ ಇವೆಲ್ಲ ಇಂಗ್ಲೀಷ್ನಲ್ಲಿ ಬಳಕೆ ಮಾಡುವಂಥದ್ದು. ನೀವು ಸಾಕಷ್ಟು ಬಾರಿ ಕೇಳಿರ್ಬೋದು, ಅಥವಾ ಸ್ಪೋಕನ್ ಇಂಗ್ಲೀಷ್ನಲ್ಲಿ ನೀವು ನೋಡಿರ್ಬೋದು. ಸ್ನಿಪ್, ಓ ಡಿಯರ್, ಓ, ಓ ಗಾಡ್, ಮರ್ಸಿ, ಓ, ಓ ಮೈ ಗಾಡ್, ಡ್ಯಾಮ್, ಓ ಮ್ಯಾನ್. ನೆಕ್ಸ್ಟ್ ಓ ಸ್ನ್ಯಾಪ್, ಯು ಈಟ್ಸ್, ಬಾ. ಈ ರೀತಿಯಾಗಿ ಸಮ್ ಇಂಗ್ಲೀಷ್ನಲ್ಲಿ ಬರುವಂತಹ ಎಕ್ಸ್ಪ್ರೆಷನ್ಸ್ಗಳನ್ನು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಇಂಟರ್ಜೆಕ್ಷನ್ಸ್ ಆಫ್ ಗ್ರೀಟಿಂಗ್. ಈಗ ಸಮ್ಮನ್ ನೀವು ಯಾರಿಗಾದರೂ ನಮಸ್ಕಾರ ಮಾಡುವಂಥದ್ದು, ನಮಸ್ಕಾರ ರೀ, ಹಾಯ್, ಹಲೋ, ಹೌ ಆರ್ ಯು, ಈ ರೀತಿಯಾಗಿ ಬಳಕೆ ಮಾಡುವಂಥದ್ದು. ಮೀಟಿಂಗ್ ಆರ್ ಸೇಯಿಂಗ್ ಗುಡ್ ಬೈ, ಯಾರಿಗಾದರೂ ಮೀಟ್ ಮಾಡ್ತಿದ್ರಿ ಅಥವಾ ಗುಡ್ ಬೈ ಮಾಡ್ತಾ ಇದ್ರಿ ಅಂತಂದಾಗ ಅವಾಗ ಬಳಕೆ ಮಾಡುವಂಥದ್ದು. ಹೆಲೋ, ಹಾಯ್, ಹೇಯ್, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, ಗುಡ್ ಆಫ್ಟರ್ನೂನ್, ವಾಟ್ಸಪ್. ನೆಕ್ಸ್ಟ್ ಹೌಡಿ, greetings, yo, welcome, nice to meet you, long time no see you, bye, goodbye. Next take care, have a good day, farewell, later. ಸೊ ನೆಕ್ಸ್ಟ್ ಬರುವಂಥದ್ದು ಇಂಟರ್ಜೆಕ್ಷನ್ಸ್ ಆಫ್ ಅಪ್ರೂವಲ್ ಆರ್ ಫ್ರೇಸ್, ಒಪ್ಪಿಕೊಳ್ಳುವಂಥದ್ದು ಅಥವಾ ಹೊಗಳಿಕೆ ಮಾಡುವಂಥದ್ದು ಅಥವಾ ಮೆಚ್ಚುಗೆ ಪಡುವಂಥದ್ದು ಅಥವಾ ಎನ್ಕರೇಜ್ ಮಾಡುವಂಥದ್ದು. ಸೊ ಬ್ರೇವೋ, ವೆಲ್ ಡನ್, ಸೂಪರ್ಬ್, ಎಕ್ಸಲೆಂಟ್, ಅಮೇಝಿಂಗ್, ಗುಡ್ ಜಾಬ್, ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ಪರ್ಫೆಕ್ಟ್, ಸ್ಪ್ಲೆಂಡಿಡ್, ಗ್ರೇಟ್ ಗೋಯಿಂಗ್, ಕೀಪ್ ಇಟ್ ಅಪ್, right on, outstanding, brilliant, you nailed it, way to go, awesome, impressive, beautiful, genius. ಸೊ ಇವೆಲ್ಲ ಫ್ರೇಸ್ ಮಾಡುವಂಥದ್ದು ರೀ, ಹೊಗಳುವಂಥದ್ದು, ಹೊಗಳಿಕೆ ಬಳಸುವಂತಹ ಇಂಟರ್ಜೆಕ್ಷನ್ಗಳಾಗಿರ್ತಾವೆ. ನೆಕ್ಸ್ಟ್ ಇಂಟರ್ಜೆಕ್ಷನ್ಸ್ ಆಫ್ ಕಾಲಿಂಗ್ ಆರ್ ಅಟೆನ್ಷನ್, ಯಾರಿಗೋ ನೀವು ಕರಿತಾ ಇದ್ರಿ ಅಥವಾ ಯಾರಿಗೋ ಒಬ್ರು ನಿಮ್ಮ ಕಡೆ ಗಮನವನ್ನು ಸೆಳೆಯಬೇಕಾಗಿತ್ತು ಅಂತಂದಾಗ ಹೇಯ್, ಲಿಸನ್, ಲುಕ್, ಬಿಹೋಲ್ಡ್, ಯೋ, ಹಾರ್ಕ್. ಸೊ ಇವಕ್ಕೆಲ್ಲ ಕನ್ನಡ ಮೀನಿಂಗ್ ಹುಡುಕಾಡಕ್ಕೆ ಹೋದ್ರೆ ಕನ್ನಡ ಮೀನಿಂಗ್ ಏನಾಗಲ್ಲ ರೀ, ಜಸ್ಟ್ ಸಿಗಂಗಿಲ್ಲ ನಿಮಗೆ. ಅವಕ್ಕೂರ ಬದಲಿ ನಾವೇನು ಮಾಡ್ಬೇಕು, ಇವೆಲ್ಲ ಎಕ್ಸ್ಪ್ರೆಷನ್ಸ್ಗಳನ್ನು ಕಲಿಬೇಕು. ಹೇಯ್, ಲಿಸನ್, ಲುಕ್, ಬಿಹೋಲ್ಡ್, ಯೋ, ಹಾರ್ಕ್, hello there, watch out, over here, far, see, check it out, mark my words, I say, mind you, attention, be alert, hold on, stop, wait. ಸೊ ಇವುಗಳಿಗೆ ಏನಾದರೂ ಕನ್ನಡ ಮೀನಿಂಗ್ ಹುಡುಕಾಡಕ್ಕೆ ಹೋದ್ರಿ ಅಂತಂದಾಗ ಸಿಗೋದಿಲ್ಲ. ಸೊ ನೀವೇನು ಮಾಡಿರಿ, ಇವೆಲ್ಲ ಒಂದಿಷ್ಟು ಎಕ್ಸ್ಪ್ರೆಷನ್ಗಳನ್ನು ಕಲಿಬೇಕಾಗ್ತದೆ. ನೆಕ್ಸ್ಟ್ ಡೌಟ್ ಆರ್ ಹೆಸಿಟೇಷನ್, ನಿಮ್ಮಲ್ಲಿ ಡೌಟ್ ಇತ್ತು ಅಥವಾ ಹೆಸಿಟೇಷನ್ ಇತ್ತು ಅಥವಾ ಹಿಂಜರಿಕೆ ಇತ್ತು ಅಥವಾ ಕನ್ಫ್ಯೂಷನ್ ಇತ್ತು ಅಥವಾ ಏನಾದರೂ ಸಡನ್ ಫಾಸ್ ಬರ್ತಾ ಇರ್ತಾವೆ, ಅಯ್ಯೋ, ಈ ರೀತಿ ಬರುವಂಥದ್ದು ನೋಡ್ಬೋದು.
Hmm. Ah. Well, let me see. I guess maybe. Next, sort of, kind of, I think, possibly, could be, you know, I mean, actually. ಸೊ ಇವೆಲ್ಲ ನಿಮಗೆ ಏನಾದರೂ ಪದಗಳು ಬರ್ತಾ ಇರಲಿಲ್ಲ ಅಂತಂದಾಗ ಇಂಥವುಗಳನ್ನು ನಾವೇನು ಮಾಡ್ತೀವಿ, ಬಳಕೆಯನ್ನು ಮಾಡ್ಕೊಳ್ತೇವೆ. ಆ್ಯಕ್ಚುಲಿ, ಅಪರೆಂಟ್ಲಿ, ಬೇಸಿಕಲಿ, ಸೊ, ಆನೆಸ್ಟ್ಲಿ, ಯಾವುದಾದ್ರೂ ನಿಮಗೆ ಹೇಳಲಿಕ್ಕೆ ಬರ್ತಾ ಇರೋಂಗಿಲ್ಲ, ಯಾವುದೋ ಒಂದು ವಾಕ್ಯ ಹೇಳಲಿಕ್ಕೆ ಬರ್ತಾ ಇರಲಿಲ್ಲ ಅಂತಂದಾಗ ಆ ಸಮಯದಲ್ಲಿ ಆ್ಯಕ್ಚುಲಿ, ಅಪಾರೆಂಟ್ಲಿ, ಬೇಸಿಕಲಿ ಈ ರೀತಿಯಾಗಿ ನಾವೇನು ಮಾಡ್ತೀವಿ, ಪದಗಳನ್ನು ಬಳಕೆ ಮಾಡಿಕೊಂಡು ಮತ್ತೆ ನೆನಪಿಸ್ಕೊಂಡು ಏನು ಮಾಡ್ತೀವಿ, ಆ ಒಂದು ಸೆಂಟೆನ್ಸ್ ಹೇಳಲಿಕ್ಕೆ ಅಥವಾ ಆ ಒಂದು ಮಾತನ್ನು ಹೇಳಲಿಕ್ಕೆ ಮುಂದೆ ಹೋಗ್ತೀವಿ. ಒಂದಿಷ್ಟು ಸೆಂಟೆನ್ಸ್ಗಳನ್ನು ಕೂಡ ಇಲ್ಲಿ ನಿಮಗೆ ಕೊಡ್ತಾ ಇದ್ದೇನೆ. ಸೊ ಇದರಲ್ಲಿ ಯಾವ ಒಂದಿಷ್ಟು ಇಂಟರ್ಜೆಕ್ಷನ್ಸ್ಗಳಾಗ್ತಾವೆ ಅನ್ನುವಂಥದ್ದನ್ನು ನೀವು ಫೈಂಡ್ ಔಟ್ ಮಾಡಿರಿ. ಫಸ್ಟ್ ಒನ್, ವಾವ್, ದಟ್ಸ್ ಅಮೇಝಿಂಗ್ ಐಡಿಯಾ. ಓ, ಐ ಡಿಡಂಟ್ ಸಿ ಯು ದೇರ್. ಸೊ ಫಸ್ಟ್ನೇ ಸೆಂಟೆನ್ಸ್ ಒಳಗೆ ಎರಡು ರೀತಿಯಲ್ಲಿ ಬಂದಾವೆ ನೋಡ್ರಿ. ಇಲ್ಲಿ ಎರಡು ರೀತಿಯ ನಾವೇನು ಮಾಡೀವಿ, ಇಂಟರ್ಜೆಕ್ಷನ್ನ ಬಳಕೆ ಮಾಡಿಕೊಂಡಿವಿ. ನೆಕ್ಸ್ಟ್ ಓ, ನೆಕ್ಸ್ಟ್ ಮೂರನೇದು ಓಫ್ಸ್, ಐ ಡ್ರಾಪ್ಡ್ ಮೈ ಫೋನ್. ಫೋನ್ ಬಿತ್ತು ಅಂತಂದಾಗ ನೀವು ಬೇಜಾರಾಗ್ತೀರಿ, ಅಯ್ಯೋ ಬಿತ್ತು ಫೋನ್ ಅಂತೇಳಿ. ನೆಕ್ಸ್ಟ್ ಹೇ, ವಾಟ್ ಆರ್ ಯು ಡೂಯಿಂಗ್, ಹೇ ಏನು ಮಾಡಕತ್ತಿ. ನೆಕ್ಸ್ಟ್ ಅಲಾಸ್, ಹಿ ಫೇಲ್ ದ ಟೆಸ್ಟ್ ಅಗೇನ್, ಅಯ್ಯೋ ಮತ್ತೆ ಎಕ್ಸಾಮ್ ಫೇಲ್ ಆದ. ಬ್ರೇವೋ, ಯು ಸ್ಯಾಂಗ್ ವಂಡರ್ಫುಲಿ, ಭಾರಿ ಮಸ್ತ್ ಹಾಡದೆ ನೋಡು ಅಂತೇಶಿಂದ ಏನು ಮಾಡ್ತೀವಿ ನಾವು, ಹೊಗಳಿಕೆಯನ್ನು ನೋಡ್ತೀವಿ. ನೆಕ್ಸ್ಟ್ ಹುರ್ರೇ, ವಿ ವನ್ ದ ಮ್ಯಾಚ್. ಓ, ನಾವೇನು ಮಾಡಿದ್ವಿ, ಮ್ಯಾಚನ್ನು ಗೆದ್ವಿ. ಔಚ್, ದಟ್ ಹರ್ಟ್, ಅಯ್ಯೋ ಅದು ನೋವಾಯಿತು. ನೆಕ್ಸ್ಟ್ ಐ ನೌ ಐ ಅಂಡರ್ಸ್ಟ್ಯಾಂಡ್, ಹಾಂ ಈಗ ನನಗೇನಾಯಿತು ತಿಳಿತು. ಓ, ದಿಸ್ ಫುಡ್ ಟೇಸ್ಟಸ್ ಬ್ಯಾಡ್, ಅಯ್ಯೋ ಈ ಫುಡ್ ಏನದ ಬ್ಯಾಡ್ ಅದ. ವೆಲ್, ಐ ಸಪೋಸ್ ಯು ಆರ್ ರೈಟ್. ನೆಕ್ಸ್ಟ್ ಐ ಕಾಟ್ ಯು. ನೆಕ್ಸ್ಟ್ ಇಪಿ, ವಿ ಆರ್ ಗೋಯಿಂಗ್ ಆನ್ ಅ ಟ್ರಿಪ್. ನೆಕ್ಸ್ಟ್ ಓ ನೋ, ಐ ಫಾರ್ಗಟ್ ಮೈ ಹೋಮ್ವರ್ಕ್. ನೆಕ್ಸ್ಟ್ ಲೆಟ್ ಮಿ ಥಿಂಕ್ ಅಬೌಟ್ ಇಟ್. ನೆಕ್ಸ್ಟ್ ದಟ್ ಪಪ್ಪಿ ಈಸ್ ಸೋ ಕ್ಯೂಟ್. ವಾಟ್ ಈಸ್ ದಟ್ ಸ್ಮೆಲ್. Oh, that's a big surprise. Hey, we are finally going home. Gosh, that is unbelievable. ಸೊ ಕೆಲವೊಂದಿಷ್ಟು ನಾವೇನು ಮಾಡೋಣ, ಈಗ MCQ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ಗಳನ್ನು ಡಿಸ್ಕಸ್ ಮಾಡ್ಕೊಳ್ತಾ ಹೋಗೋಣ. ಅದರೊಳಗೆ ಯಾವ್ಯಾವ ಉತ್ತರಗಳಾಗ್ತಾವೆ ಅನ್ನುವಂಥದ್ದನ್ನು ನೋಡ್ಕೊಳ್ತಾ ಹೋದಾಗ, ಸೊ ಫಸ್ಟ್ ಒಂದು ನೋಡಿಲಿ, ವಾಟ್ ಈಸ್ ಆ್ಯನ್ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ ಅಂತಂದಾಗ ಏನು? ಸೊ ಡೈರೆಕ್ಟ್ ಆನ್ಸರನ್ನು ಹೇಳ್ತಾ ಇದ್ದೀನಿ. ಸೊ ಸಡನ್ ಫೀಲಿಂಗ್ ಅನ್ನುವಂಥದ್ದು ಡೈರೆಕ್ಟಾಗಿರುವಂಥ ಉತ್ತರ. ನೆಕ್ಸ್ಟ್ ಐಡೆಂಟಿಫೈ ದ ಇಂಟರ್ಜೆಕ್ಷನ್. ಈ ಕೆಳಗೆ ಇಲ್ಲಿ ಕೊಟ್ಟಿರುವಂಥದ್ರಲ್ಲಿ ಈ ಒಂದು ಸೆಂಟೆನ್ಸ್ನೊಳಗೆ ಇಂಟರ್ಜೆಕ್ಷನ್ ಯಾವುದು ಅಂತಂದಾಗ, ಸೊ ಸಿ ಆಪ್ಷನ್ ವಾವ್. ನೆಕ್ಸ್ಟ್ ಇಂಟರ್ಜೆಕ್ಷನ್ಸ್ ಆಫ್ಟನ್ ಎಂಡ್ ವಿತ್, ಯಾವುದರಿಂದ ಎಂಡ್ ಆಗ್ತವೆ ಅಂತಂದಾಗ ದಟ್ ಈಸ್ ಎಂಡ್ ವಿತ್ ಎಕ್ಸ್ಕ್ಲಮೇಷನ್ ಮಾರ್ಕ್. ನೆಕ್ಸ್ಟ್ ವಿಚ್ ಆಫ್ ದೀಸ್ ಇಸ್ ನಾಟ್ ಆ್ಯನ್ ಇಂಟರ್ಜೆಕ್ಷನ್. ಕೆಳಗಡೆ ಕೊಟ್ಟಿರುವಂಥದ್ರಲ್ಲಿ ಯಾವುದು ಇಂಟರ್ಜೆಕ್ಷನ್ ಅಲ್ಲ ಅನ್ನುವಂಥದ್ದನ್ನು ಕೊಟ್ಟಿದ್ದಾರೆ. ಸ್ಲೋಲಿ ಅನ್ನುವಂಥದ್ದು ಏನಾಗಿಲ್ಲ, ಇಂಟರ್ಜೆಕ್ಷನ್ ಆಗಿಲ್ಲ. ನೆಕ್ಸ್ಟ್ oops, ಐ ಡ್ರಾಪ್ ದ ಗ್ಲಾಸ್. ವಾಟ್ ಎಮೋಷನ್ ಡಸ್ oops ಶೋ. ಪೇನ್ ತೋರಿಸ್ಲಿಕ್ಕತ್ತದೋ, ಸರ್ಪ್ರೈಸ್ ತೋರಿಸ್ಲಿಕ್ಕತ್ತದೋ, ರಿಗ್ರೆಟ್ ಅವ್ರ ಮಿಸ್ಟೇಕ್ ತೋರಿಸ್ಲಿಕ್ಕತ್ತದೋ ಅನ್ನುವಂಥದ್ದನ್ನು ನೋಡಿದಾಗ ರಿಗ್ರೆಟ್ ಅವ್ರ ಮಿಸ್ಟೇಕನ್ನು ತೋರಿಸುವಂಥದ್ದು. ನೆಕ್ಸ್ಟ್ ಚೂಸ್ ದ ಇಂಟರ್ಜೆಕ್ಷನ್ ದ್ಯಾಟ್ ಶೋ ಜಾಯ್. ಜಾಯನ್ನು ತೋರಿಸುವಂಥದ್ದು ಯಾವುದಾಗಿರ್ತದೆ ಅಂತಂದಾಗ ಹುರ್ರೇ ಅನ್ನುವಂಥದ್ದು ತೋರಿಸುವಂಥದ್ದು. ನೆಕ್ಸ್ಟ್ ಔಚ್, ದ್ಯಾಟ್ ನೀಡಲ್ ಹರ್ಟ್. ವಾಟ್ ಡಸ್ ಔಚ್ ಮೀನ್ಸ್, ಏನು ತೋರಿಸ್ಲಿಕ್ಕತ್ತದ, ಪೇನನ್ನು ತೋರಿಸ್ಲಿಕ್ಕತ್ತದ. ನೆಕ್ಸ್ಟ್ ಓ ನೋ, ಐ ಮಿಸ್ಡ್ ದ ಬಸ್. ವಾಟ್ ಡಸ್ ದ ಇಂಟರ್ಜೆಕ್ಷನ್ ಶೋ. ಇಲ್ಲಿ ಏನು ಇಂಟರ್ಜೆಕ್ಷನ್ ತೋರಿಸ್ಲಿಕ್ಕತ್ತದ, ಡಿಸಪಾಯಿಂಟ್ಮೆಂಟ್ ಅನ್ನುವಂಥದ್ದನ್ನು ತೋರಿಸ್ಲಿಕ್ಕತ್ತದ. ನೆಕ್ಸ್ಟ್ ವಿಚ್ ಒನ್ ಈಸ್ ಪೊಲೈಟ್ ಇಂಟರ್ಜೆಕ್ಷನ್. ಪೊಲೈಟ್ ಆಗಿರುವಂಥ ಇಂಟರ್ಜೆಕ್ಷನ್ ಯಾವುದು? ವೆಲ್ ಅನ್ನುವಂಥದ್ದು ಪೊಲೈಟ್ ಆಗಿರುವಂಥ ಇಂಟರ್ಜೆಕ್ಷನ್. ವಿಚ್ ಇಂಟರ್ಜೆಕ್ಷನ್ ಎಕ್ಸ್ಪ್ರೆಸ್ ಡಿಸ್ಗಾಸ್ಟ್, ಅಸಹ್ಯವನ್ನು ಯಾವುದು ತೋರಿಸ್ಲಿಕ್ಕತ್ತದ ಅಂತಂದಾಗ ಇಲ್ಲಿ ಯಾ ಅನ್ನುವಂಥದ್ದು ತೋರಿಸ್ಲಿಕ್ಕತ್ತದ. ನೆಕ್ಸ್ಟ್ ಬ್ರೇವೋ, ಯು ಸೇವ್ಡ್ ದ ಚೈಲ್ಡ್. ಇದು ಏನನ್ನು ತೋರಿಸ್ಲಿಕ್ಕತ್ತಂತಂದಾಗ ಒಂದು ಆ್ಯಂಗರು, ಎನ್ಕರೇಜ್ಮೆಂಟು, ಫೇನು, ಫ್ರೇಸ್. ಯಾವುದು ಎನ್ಕರೇಜ್ಮೆಂಟ್ ಫ್ರೇಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಲೆಟ್ಸ್ ಥಿಂಕ್ ಅಬೌಟ್ ಇಟ್. ವಾಟ್ ಕೈಂಡ್ ಆಫ್ ಫೀಲಿಂಗ್ ಈಸ್ ಎಕ್ಸ್ಪ್ರೆಸ್ಡ್. ಏನು ಹೇಳಿಕತ್ತದ ಇಲ್ಲಿ ಅಂತಂದಾಗ ಇಲ್ಲಿ ಏನು ಮಾಡುತ್ತೆ ರೀ, ಥಾಟನ್ನು ತಿಳಿಸ್ಕೊಡುವಂಥದ್ದು. ಯಾವುದು ರೀ, ಥಾಟ್ ಅಂತ ತಿಳಿಸ್ಕೊಡುವಂಥದ್ದು, ವಿಚಾರಗಳನ್ನು ತಿಳಿಸ್ಕೊಡುವಂಥದ್ದು. ನೆಕ್ಸ್ಟ್
ವಿಚ್ ಇಂಟರ್ಜೆಕ್ಷನ್ ಎಕ್ಸ್ಪ್ರೆಸ್ ಎಕ್ಸೈಟ್ಮೆಂಟ್ ಯಾವ್ದು ತೋರಿಸ್ಲಿಕ್ಕತ್ತದ ಇಲ್ಲಿ ಅಂತಂದಾಗ ಸರಿಯಾದ ಉತ್ತರ ವಾವ್ ಅನ್ನುವಂಥದ್ದು. ನೆಕ್ಸ್ಟ್, ಇನ್ ವಿಚ್ ಸೆಂಟೆನ್ಸ್ ಈಸ್ ದ ಇಂಟರ್ಜೆಕ್ಷನ್ ಯೂಸ್ಡ್ ರಾಂಗ್ ಆಗಿ ಯೂಸ್ ಆಗಿರುವಂಥ ಇಂಟರ್ಜೆಕ್ಷನ್ ಯಾವುದದ? ಸೊ ಇಲ್ಲಿ ಡೈರೆಕ್ಟ್ ಆನ್ಸರನ್ನು ನೋಡೋಣ. ಅಲಾಸ್ ಐ ಪಾಸ್ಡ್ ದ ಎಕ್ಸಾಮ್ ಅನ್ನುವಂಥದ್ದು ಇಲ್ಲಿ ರಾಂಗ್ ಯೂಸೇಜ್ ಆಗಿರ್ತದೆ. ಅಲಾಸ್ ಐ ಪಾಸ್ಡ್ ದ ಎಕ್ಸಾಮ್ ಅನ್ನುವಂಥದ್ದು ರಾಂಗ್ ಯೂಸೇಜ್, ಉಳ್ಕೋದೆಲ್ಲವೂ ಕೂಡ ಸರಿಯಾದ ಉತ್ತರಗಳಾಗಿರ್ತವೆ. ಸೊ ನೆಕ್ಸ್ಟ್, ವಿಚ್ ಇಂಟರ್ಜೆಕ್ಷನ್ ವುಡ್ ಯು ಯೂಸ್ ವೆನ್ ಯು ಫೀಲ್ ಸಾರಿ? ನೀವು ಸಾರಿ ಅಂತ ಅನ್ಬೇಕಾಗಿತ್ತು ಅಂತಂದಾಗ ಯಾವುದನ್ನು ಬಳಸ್ತೀರಿ ಅಂತಂದಾಗ ಅಲಾಸ್ ಅನ್ನುವಂಥದ್ದನ್ನು ನೀವೇನು ಮಾಡ್ತೀರಿ, ಬಳಕೆ ಮಾಡ್ಕೋತೀರಿ. ಐ ಫೌಂಡ್ ಮೈ ಕೀಸ್ ನೋಡಿರಿ, ಯಾರಿಗಾದರೂ ಹೇಳ್ತೀರಿ ನನ್ನ ಕೀ ಸಿಕ್ತು ಅನ್ನುವಂಥದ್ದನ್ನು ಹೇಳಬೇಕಾಗಿತ್ತು ಅಂತಂದಾಗ ಆ್ಯಂಗರು, ರಿಯಲೈಸೇಷನ್ನು, ಪೇನು ಅಥವಾ ಜಾಯ್, ರಿಯಲೈಸೇಷನ್ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್, ವಿಚ್ ವರ್ಡ್ ಶೋಸ್ ಸರ್ಪ್ರೈಸ್ ಅನ್ನುವಂಥದ್ದು ಯಾವ ತೋರಿಸ್ಲಿಕ್ಕೆ? ಹುರ್ರೆ ಅನ್ನುವಂಥದ್ದು, ಓ ಅನ್ನುವಂಥದ್ದು, ಹಮ್ ಅನ್ನುವಂಥದ್ದು, ಸ್ಲೋಲಿ ಅನ್ನುವಂಥದ್ದು. ದ ರೈಟ್ ಆನ್ಸರ್ ಓ ಅನ್ನುವಂಥದ್ದು. ನೆಕ್ಸ್ಟ್, ವಿಚ್ ಒನ್ ಈಸ್ ಕಾಮನ್ಲಿ ಯೂಸ್ ಟು ಗೆಟ್ ಅಟೆನ್ಷನ್ ತೋರಿಸ್ಲಿಕ್ಕೆ ಯಾವುದನ್ನು ಬಳಕೆ ಮಾಡ್ಕೋತೀವಿ? ರೈಟ್ ಆನ್ಸರ್ ಎ, ಹೇ. ವಾಟ್ ಪಾರ್ಟ್ ಆಫ್ ಸ್ಪೀಚ್ ಈಸ್ ವಾವ್ ಅನ್ನುವಂಥದ್ದು ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು ಅಂತಂದಾಗ ಡೈರೆಕ್ಟ್ ಆನ್ಸರ್ ನೋಡೋಣ. ಇಂಟರ್ಜೆಕ್ಷನ್ ಅನ್ನುವಂಥದ್ದು ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ತದೆ. ನೆಕ್ಸ್ಟ್, ವಾಟ್ ಈಸ್ ದ ಇಂಟರ್ಜೆಕ್ಷನ್ ಇನ್ ದ್ಯಾಟ್ಸ್ ವೇರ್ ಐ ಲೆಫ್ಟ್ ಇಟ್? ಇದರಲ್ಲಿ ನಾವು ನೋಡಿದಾಗ ಓ ಅನ್ನುವಂಥದ್ದು ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ಇಂಟರ್ಜೆಕ್ಷನ್ ಆಗಿರ್ತದೆ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಕಂಪ್ಲೀಟ್ ಆಗಿರುವಂಥ ನಾವು ಏನು ಮಾಡಿದ್ವಿ, ಪಾರ್ಟ್ಸ್ ಆಫ್ ಸ್ಪೀಚ್ನ ಒಂದು 8 ಭಾಗಗಳನ್ನು ನೋಡ್ಕೊಂಡು ಬಂದಿದ್ದೀವಿ ಮಕ್ಕಳೇ. ಸೊ ಮುಂದಿನ ಒಂದು ತರಗತಿಯಲ್ಲಿ ನಾವೇನು ಮಾಡೋಣ, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುವಂಥದ್ದು ಆರ್ಟಿಕಲ್ಸ್ ಅನ್ನುವಂಥದ್ರ ಬಗ್ಗೆ ಏನು ಮಾಡೋಣ, ಉಪಪದಗಳು ಅನ್ನುವಂಥದ್ರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ ಧನ್ಯವಾದಗಳು.